ತೆಲಂಗಾಣ ಅದೇ ರೀತಿಯಾಗಿ ರಾಜಸ್ಥಾನದಲ್ಲಿ ನೋಡಿದ್ವಿ. ಅದೇ ರೀತಿ ಈಗ ಛತ್ತೀಸ್ಗಢದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಬಾವುಟವನ್ನ ಹಾರಿಸಿದೆ. ಎಲ್ಲೋ ಒಂದ್ ಕಡೆ ಎಕ್ಸ್ಪೆಕ್ಟೇಷನ್ ಇತ್ತು ಕಾಂಗ್ರೆಸ್ ಮತ್ತೆ ಬರುತ್ತೆ ಅಂತ. ಅದೇ ರೀತಿಯಾಗಿ ಭಾರಿ ಬಹುಮತದೊಂದಿಗೆ ಈಗ ಕೈ ವಿಜಯ ಯಾತ್ರೆ ಆಗಿರೋದ್ರಲ್ಲಿ ಒಟ್ಟು 90 ಕ್ಷೇತ್ರಗಳಲ್ಲಿ 46 ಮ್ಯಾಜಿಕ್ ನಂಬರ್ ಇತ್ತು. ಬಿಜೆಪಿಗೆ ಛತ್ತೀಸ್ಗಢದಲ್ಲಿ ಭಾರಿ ಮುಖಭಂಗ ಆಗಿದೆ. ಯಾಕಂದ್ರೆ ಯಾರ ಹಂಗೂ ಇಲ್ಲದೆ ಕೈ ಸರ್ಕಾರ ಈಗ ಖಚಿತ ಆಗಿದೆ. ಆ ಮೂಲಕ ಬಿಜೆಪಿ ಎಲ್ಲೋ ಒಂದ್ ಕಡೆ ತನ್ನ ಸ್ಟ್ರಾಟಜಿ ಅಲ್ಲಿ ಫೇಲ್ ಆಗಿದೆ ಅಂತ ಹೇಳಬೇಕು. ಇದು ವಿಮರ್ಶೆ ಮಾಡುವಂತ ಸಮಯ ಬಿಜೆಪಿಗೆ. ಯಾಕಂದ್ರೆ ಲೋಕಸಭೆಗೆ ಫೈನಲ್ ಅಂತಾನೆ ಬಿಂಬಿತವಾಗಿರುವಂತಹ ಒಂದು ಎಲೆಕ್ಷನ್ ಆಗಿತ್ತಿದು. ಆದ್ರೆ ಇದರಲ್ಲಿ ಕಾಂಗ್ರೆಸ್ ಒಂದು ರೀತಿಯಾಗಿ 3:1:1 ಅನ್ನೋ ರೀತಿಯಾಗಿ ಬಹುಮತ ಸಾಧಿಸುವಂತ ಒಂದು ದಾರಿಯಲ್ಲಿ ಸಾಗ್ತಾ ಇದೆ. ಒಂದ್ ಕಡೆ ಮಿಜೋರಾಂ ಮತ್ತು ತೆಲಂಗಾಣವನ್ನು ಕಳ್ಕೊಂಡಿದ್ರೂ ಕೂಡ ಉಳಿದಂತ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಅಧ್ಯಕ್ಷರಾಗಿ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬರ್ತಿರೋದು ಎಐಸಿಸಿಗೆ. ಈ ಒಂದು ಸಂದರ್ಭದಲ್ಲಿ ಈ ಗೆಲುವು ಒಂದು ದೊಡ್ಡ ಟಾನಿಕ್ ಅಂತ ಹೇಳಬೇಕು. ಕಾಂಗ್ರೆಸ್ ಇಸ್ ಮೇಕಿಂಗ್ ಎ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಈ ಒಂದು ಗೆಲುವಿನ ಮೂಲಕ. ಛತ್ತೀಸ್ಗಢದಲ್ಲಿ 90 ಸ್ಥಾನ, 46 ಮ್ಯಾಜಿಕ್ ನಂಬರ್ ಇತ್ತು. ಅದನ್ನ ದಾಟಿ ಕೂಡ ಈಗ ಒಂದು ದೊಡ್ಡ ಮಟ್ಟದ ಒಂದು ಲೀಡ್ ಅನ್ನ ಪಡ್ಕೊಂಡು ಬಿಜೆಪಿಗೆ ಒಂದು ಟಾಂಗ್ ಅನ್ನ ಕೊಟ್ಟಿದೆ ಕಾಂಗ್ರೆಸ್.